ಹುಚ್ಚರು ಹಿಂಗೆ ಇರ್ತಾರೆ, ನಿಮ್ಮೂರಲ್ಲೂ ಹಿಂಗೆ ಇರ್ತಾರ? ಅಕ್ಕ ನಮ್ ಕಡೆ ಹುಚ್ಚರು ಪಚ್ಚರು ಏನಿಲ್ಲ, ನಿನ್ನ ನೋಡಿ ನಮ್ಗೆ ಹುಚ್ಚುಡಿತಿತ್ತು, ಈಗ ಪಕ್ಕ ಕನ್ಫರ್ಮ್ ಆಯ್ತು ನೀನೇ ದೊಡ್ಡ ಹುಚ್ಚಿ ಅಂತ. ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ, ನನ್ ಮುಂದೆ ಕೂಗ್ತಾ ಇರ್ತಾರೆ. ಈಗ ನಾನು ಅಂದೆ ಸರಿ ನಿಮ್ ಕೂಗೋದ್ರಿಂದ ಏನ್ ಸಮಾಧಾನ ಸಿಗುತ್ತೆ ಅಟ್ಲೀಸ್ಟ್ ಆಯ್ತು ನನಗಿದ್ರ ಒಂಥರ ಸಂತೋಷ. ಬಕೆಟ್ ಹಿಡಿದ್ರೆ ಹಿಂಗ್ ಹಿಡಿಬೇಕು ನೋಡಿ. ಬಾಲಿವುಡ್ಗೆ ಹೋಗೋವರೆಗೂ ಬಕೆಟ್ ಹಿಡಿದಿದ್ದಾರೆ. ನಾವು ಇದೀವಿ ಅದೇ IT ಕಂಪನಿಲಿ ಇದ್ಕೊಂಡು ನಮ್ ಮ್ಯಾನೇಜರ್ಗೆ ಬಕೆಟ್ ಹಿಡಿಯಕ್ಕೂ ಆಗದೆ, ಬಿಡಕ್ಕೂ ಆಗದೆ, ಮೇಲಿನ ಪೊಸಿಷನ್ಗೆ ಹೋಗಕ್ಕೂ ಆಗದೆ, ಸೇಮ್ ಪೊಸಿಷನ್ ಅಲ್ಲಿ ಇರಕ್ಕೂ ಆಗದೆ ಒದ್ದಾಡ್ತಾ ಇದೀವಿ. ನಿಮ್ಗೂ ಬಕೆಟ್ ಹಿಡಿಯೋದಂದ್ರೆ ಕಷ್ಟನಾ? ಕಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡೋದ್ ಮರಿಬೇಡಿ. ಯಾರು ಇಂಟೆನ್ಷನ್ಲಿ ಮಾಡೋಲ್ಲ, ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿದೆ. ಫಸ್ಟ್ ನಲ್ಲಿ ರೋಡ್ ಸರಿ ಮಾಡಕ್ಕೆ ಹೇಳಿ. ಕಾರ್ ಸ್ಕಿಡ್ ಆಗೋಯ್ತು ನಿಜ. ಮಹಾಲಕ್ಷ್ಮಿ ಲೇಔಟ್ ಡೌನ್ ಅಲ್ವಾ ಅದು, ಇವ್ರದ್ದು ಮಾರುತಿ 800 ಕಾರು, ಅದಕ್ಕೆ ಸ್ಕಿಡ್ ಆಗೋಯ್ತು. ಎಲ್ಲ ಕಾರು ಸ್ಕಿಡ್ ಆದಾಗ ಲೆಫ್ಟ್ ಇಲ್ಲ ರೈಟ್ ಹೋದ್ರೆ ಇವ್ರ ಕಾರು 360 ಡಿಗ್ರಿ ಒಂದು ಪ್ರದಕ್ಷಿಣೆ ಬರುತ್ತೆ ಫುಲ್ಲು. ಅದೇನಾಗಿದೆ, ರೋಡ್ ಎಲ್ಲ ಸ್ವಲ್ಪ ಮರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗ್ತದೆ. ಅಂಡ್ ರೋಡ್ ಸರಿ ಇಲ್ವಂತೆ. ಇನ್ ಕೇಸ್ ಬೆಂಗಳೂರಲ್ಲಿ ಯಾವ್ದಾದ್ರು ರೋಡ್ ಒಂದು ಸರಿ ಇದೆ ಅಂತಂದ್ರೆ ಅದು MG ರೋಡ್. ಇವ್ರಿಗೆ ಆ ರೋಡೇ ಸರಿ ಇಲ್ವಂತೆ. ಮಣ್ಣು ಬಿದ್ಬಿಟ್ಟು ಒಂದ್ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಎಕ್ಸಾಮ್ ಇತ್ತು? ಇಂಗ್ಲಿಷ್ ಇತ್ತು. ಓಕೆ, ಹೇಗೆ ಈಸಿ ಕಷ್ಟನಾ? ನಮ್ಗೆಲ್ಲ ಸಬ್ಜೆಕ್ಟ್ ಕಷ್ಟನೇ, ಯಾವ್ದು ಈಸಿ ಇಲ್ಲ. ಯಾಕೆ? ಅಲ್ಲಿ ಎಕ್ಸಾಮ್ ಮಾಡ್ಸಕ್ಕಾಗಲ್ವಾ? ಏನಕ್ಕೆ ಎಕ್ಸಾಮ್ ಯಾರು ಕಂಡಿಟ್ಟಿರೋದು ಎಕ್ಸಾಮ್ ನ? ಅಷ್ಟು ಬುದ್ಧಿ ಇಲ್ವಾ? ನಾವೇನ್ ಆಗ್ಬೇಕು ಪಾಪ? ಇಂತ ಮಕ್ಕಳನ್ನೆಲ್ಲ ಎಕ್ಸಾಮ್ ಟೆನ್ಷನ್ ಇಂದ ಡಿಪ್ರೆಷನ್ ನಮ್ಮೂರಲ್ಲಿ ಜಾತ್ರೆ ಇವೆಲ್ಲ ಹೆಂಗೆ ನಾವು ಜಾತ್ರೆ ಮೇಲೆ ಕುತ್ಕೊಂಡು ಓದ್ತಾ ಇದೀರಿ, ಇಲ್ಲಿ ಟಮಟೆ ಸೌಂಡ್ ಓದೋದ ಬರೆಯೋದ ಏನ್ ಗೊತ್ತಿಲ್ಲ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಚಿನ್ನು ಊಟ ಆಯ್ತಾ? ಏನ್ ಮಾಡ್ತೀರಿ? கேஸ் இல்ல இல்ல எல்லாம் உன்னாலதான். இப்ப சந்தோஷமா? ಪ್ರದೀಪ್ ಈಶ್ವರ್ ಅವರು ಗಂಡು ಸೆನ್ಸರ್ ಅವರ ನಾ ಮಾಡ್ದ ನನ್ನ ಮಗ ಸರ್ ಅವನು ನನಗ್ ನೇರವಾಗಿ ಸವಾಲ್ ಹಾಕ್ಬೇಕು ಅವನ. ಅದು ಬಿಟ್ಟು ವಿಜೇಂದ್ರ ಅಣ್ಣ ಬರ್ಲಿ, ಅಶೋಕ್ ಅಣ್ಣ ಬರ್ಲಿ, ಪ್ರತಾಪ್ ಸಿಂಹ ಅವ್ರು ಬರ್ಲಿ, ಅನಂತ್ ಕುಮಾರ್ ಹೆಗಡೆ ಅವ್ರು ಬರ್ಲಿ, ಲೇ ನಿನ್ನಂತ ತುಚ್ಚನಿಗೆ ಎದುರಿಸಕ್ಕೆ ಅವರೆಲ್ಲ ಬೇಕಿಲ್ಲ. ನಿನ್ನಂತ ಮುದ್ದಾಳನಿಗೆ ಇಲ್ಲೇ ನಿದರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ಚಿಮ್ಕಿ ಚಿಮ್ಕಿ ಅಂತೀವಿ, ನಿನ್ನ ಹಂಗೆ ಚಿಮ್ಮದ ದಾವಣಗೆರೆ ಬಾ ತಾಕತ್ತಿದ್ರೆ ಗಣಸಾಗರ ನೋಡ್ತೀವಿ. ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಈ ಮಾರ್ಚ್ ತಿಂಗಳು ಇದು ತಿಂಗಳ ವರ್ಷ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ತಿಂಗಳಲ್ಲಿ ಬರಬಾರ್ದೆಲ್ಲ ಬಂದೋಯ್ತು. ಯುಗಾದಿ ಬಂತು, ರಂಜಾನ್ ಬಂತು, ಯುದ್ಧ ಬಂತು, ಪೆಟ್ರೋಲ್ ಬಂತು, ಗ್ಯಾಸ್ ಬಂತು, ಇನ್ನ ಬರಬಾರ್ದೆಲ್ಲ ಬಂದ್ಬಿಡ್ತು. ಅದು ಬೇರೆ ಇವತ್ತು ರಾಮನವಮಿ ಸಹ ಬಂದ್ಬಿಡ್ತು. ಏನ್ ಹೇಳ್ಬೇಕಿದೆ, ವರ್ಷನ ಅಥವಾ ತಿಂಗಳ ಗೊತ್ತಾಗ್ತಾ ಇಲ್ಲ. ಇನ್ನೇನೇನು ಬಾಕಿ ಇದೆನೋ ದೇವರೇ ಬಲ್ಲ. ನನ್ಗೊಂದು ಡೌಟು, ನೀವು ನೋಡೋಕೆ ಕರ್ಗಿದ್ದೀರಿ, ಬಿಳಿ ಹಾಲು ಕೊಡ್ತೀರಲ್ಲ ಹೆಂಗೆ? ಅಂದ್ರೆ ನನ್ಗೊಂದು ಡೌಟು, ನಾವು ಕೂಡ ಬಿಳಿ ಹಾಲ ಕುಡ್ದು ನೀವು ಕರಗಿದ್ದೀರಲ್ಲ ಹೆಂಗೆ? ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲೂ ನೀವು ಅನ್ನ ತಿಂತೀರಾ? ತಿಂದ್ರೆ ಕಾಮೆಂಟ್ ಮಾಡಿ. ಇನ್ನೊಂದ್ಸಲ ತಲೆಗಿಲ್ಲ ಹಾಕಿ. ಗಂಡ್ಮಕ್ಳ ಇವಾಗ ನಾವು ಹುಷಾರಾಗ್ರೆ, ಇಲ್ಲ ನಾವು ಮುಂಡ ಮಚ್ಕೊಂಡು ಹೋಗ್ಬಿಡ್ತೀವ. ಯಾಕ್ರ ಬೇಕು ನಿಮ್ಗೆ ಫ್ರೆಂಡ್ ಆ್ಯಪು, ಡೇಟಿಂಗ್ ಆ್ಯಪಲ್ಲ? ಏನಕ್ಕೆ ಬೇಕು? ದುಡಿಯೋದು ದುಡ್ಡನ್ನ ಕೂಡಿಕೊಳ್ರು. ಏನಕ್ಕೆ ಈ ಆ್ಯಪ್ಗಳಿಗೆ ದುಡ್ಡು ಹಾಕ್ಬಿಟ್ಟು ಹಾಳಾಗಿ ಹೋಗ್ತಾ ಇದೀವಲ್ಲ. ಇವಾಗೇನೋ ಕುಚ್ ಮಜಾ ಹೋಗ್ತಾ ಮೆಂಟಲ್ ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತೀವಿ. ಸೈಕ್ ಆಗೋತೀವಿ ಕಣ್ರು, ಉಪಯೋಗಿಸೋಕೆ ಹೋಗ್ಬಿಡ್ರಿ. ಏನು ನಮ್ಮ ಯುವ ಸಮುದಾಯ ಹಾಳಾಗಿ ಹೋಗ್ತೈತೆ ಕರ್ನಾಟಕದಲ್ಲಿ, ಯಾರಿಗೂ ಗೊತ್ತಾಗ್ತಾಯಿಲ್ಲ. ಇದಂತೆಲ್ಲ ಸ್ಲೋ ಪಾಯ್ಸನ್ನು. ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋದು ಟಾರ್ಗೆಟ್ಗಳು ಮಾಡಿ ಯಾವನ ಹೊರದೇಶದಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾನೆ. ಫ್ರೆಂಡ್ ಆ್ಯಪು, ಡೇಟಿಂಗ್ ಆ್ಯಪ್ ಯಾವ್ದು ಇದು ನಮ್ಮ ಸಂಸ್ಕೃತ ಏನ್ರಿ ಕರ್ನಾಟಕದಲ್ಲಿ? ಇದು ಬೇಕಾಗಿತ್ತೇನ್ರಿ? ಸರ್ಕಾರ ಏನು ಮಾಡ್ತಾಯಿದೆ ಗೊತ್ತಾಗ್ತಾಯಿಲ್ಲ, ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಬೇಕಾಗಿತ್ತ ನಮ್ಗೆ ಇವೆಲ್ಲ ಆ್ಯಪ್ಗಳು? ಹೆಣ್ಮಕ್ಳು
100 ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ದುಡ್ಡುಗಳು ತೊಗೊಂಡು ಫೋನಾಗ ಮಾತಾಡ್ತಾರೆ, ಯಾವನೋ ಯಾರೋ ಗೊತ್ತಿರಲ್ಲ. ಈ ಗಂಡು ಮಕ್ಳು ದುಡ್ದಿರೋ ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ಇದು ಯಾವುದೋ ಡೇಟಿಂಗ್ ಆ್ಯಪಿಗೆ ದುಡ್ಡು ಹಾಕಿ ಬಂಡವಾಳಗಳು ಹಾಕ್ಬಿಟ್ಟು ಮುಂಡ ಮಚ್ಕೊಂಡು ಹೋಗ್ತಾರೆ. ಇವೆಲ್ಲ ಕುಚ್ ಬೇಕಾ ನಮಗೆ? ಒಂದು ಹೇಳ್ತೀನಿ ಕೇಳಿ, ಲವ್ ಗಿವ್ ಅಂತೆಲ್ಲ ನಂಬ್ಕೊಂಡಿರ್ಬೇಡಿ. ಆದರೆ ಒಳ್ಳೇದಾಯ್ತು, ಇಲ್ವಾ ಬಿಟ್ಟುಬಿಡಿ. ನಾನು ಮದುವೆ ಆದರೆ ಇವಳನ್ನೇ ಆಗೋದು ಅಂತ ಎಲ್ಲ ಇವತ್ತಿನ ಕಾಲದಲ್ಲಿ ಏನೂ ಇಲ್ಲ. ಮದುವೆ ಆದಮೇಲೆ ಎಲ್ಲ ಒಂದೇ. ಅರೇಂಜ್ ಮ್ಯಾರೇಜ್ ಆದರೂ ಆಗಲಿ, ಲವ್ ಮ್ಯಾರೇಜ್ ಆದರೂ ಆಗಲಿ. ನಾನು 8 ವರ್ಷ ಲವ್ ಮಾಡಿ 6 ತಿಂಗಳ ಡಿವೋರ್ಸ್ ಆಗಿರೋರು ನೋಡಿದ್ದೀನಿ. ಆಮೇಲೆ ಏನೂ ಗೊತ್ತಿಲ್ಲದೇನೆ ಅರೇಂಜ್ ಮ್ಯಾರೇಜ್ ಆಗಿ 10-15 ವರ್ಷ ಒಟ್ಟಿಗೆ ಇರೋದನ್ನು ನೋಡಿದ್ದೀನಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಹೇಗೆ ನೀವು ಸಂಭಾಳಿಸ್ಕೊಂಡು ಹೋಗ್ತೀರಾ, ಹೇಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತೀರಾ ಅಂತ. ಅವಳ ಮೇಲೇನೂ ನಿಮ್ಮ ಮೇಲೇನು. ತಿಕ್ಕಗಂಚಲಿ ಮಾಡೋರು ಇದ್ರೆ 2 ಕಡೆನೂ ಏನು ಬೇಕಾ ಮಾಡ್ಬೋದು. ಒಂದೇ ಮನೇಲಿರೋ ಏನು ಗೇಮ್ ಇದೆಯಲ್ಲ, ಅದು ಆಟನೇ ಬೇರೆ. ಅದು ನೀವು ಆ ಮನೇಲಿ ಈ ಮನೇಲಿ ಸಪ್ರೇಟ್ ಆಗಿದ್ದಾಗ ಡೇಟ್ ಮಾಡ್ಕೊಂಡಿರೋದು ಬೇರೆ ಗೇಮೇ, ಮದುವೆ ಆಗಿ ಒಂದೇ ಮನೇಲಿ ಇರೋದು ಬೇರೆ ಆಟನೇ. ಸೊ ಕಾಲ ಚೇಂಜ್ ಆಗ್ತಾ ಇದೆ. ನಾನು ಹಿಂಗೆ ಇರ್ತೀನಿ, ಇವಳನ್ನ ನಂಬ್ಕೊಂಡೇ ಇರ್ತೀನಿ, ಇವನ್ನ ನಂಬ್ಕೊಂಡೇ ಇರ್ತೀನಿ, ಲವ್ವೇ ಆದರೆ ಆಗೋದು, ಇವೆಲ್ಲ ಬಿಟ್ಬಿಡಿ. ಕಾಲ ಚೇಂಜ್ ಆಗ್ತಾ ಇದೆ, ಕಾಲದ ತಕ್ಕಂಗೆ ಚೇಂಜ್ ಆಗೋದು ಕಲೀರಿ. ಅಂದ್ರೆ ಉದ್ಧಾರ ಆಗ್ತೀರಾ, ಇಲ್ಲಾಂದ್ರೆ ಬರೀ ಡಿಪ್ರೆಷನ್ ಅಲ್ಲೇ ಬದುಕ್ಬಿಡ್ತೀರಾ ಜೀವನ. ಹೌದು, MLA MP ಗಳಿಗೆಲ್ಲ VIP ಟಿಕೆಟ್ ಕೊಡ್ಲೇಬೇಕು, ಅದು IPL ಅಲ್ಲಿ. ಯಾಕೆಂದ್ರೆ ಅವರೆಲ್ಲ VIPs, ಜನರಿಂದ ಗೆದ್ದು ಬಂದಿದಾರಪ್ಪ, ಜನರೆಲ್ಲ ಓಟ್ ಹಾಕಿ ಗೆಲ್ಸಿರೋ ಅಂತದ್ದು. ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಅವ್ರ ಹತ್ರ ಟೈಮ್ ಇದೆ. ಅದೇ ಬೀದರ್ ಜಿಲ್ಲೆಯ ಆಮ್ನಾಬಾದ್ ತಾಲೂಕಿನಲ್ಲಿ ನಡೀತಾ ಇರೋಂತ ಕೆಮಿಕಲ್ ಫ್ಯಾಕ್ಟರಿಗಳು ಮಾಡ್ತಾ ಇರೋ ಅವಾಂತರಗಳನ್ನ ಮಾತ್ರ ಪ್ರಶ್ನೆ ಮಾಡೋದಕ್ಕೆ ಯಾರ ಹತ್ರನೂ ಸಮಯ ಇಲ್ಲ. ಸಾಗರ್ ಅವರು ಅವ್ರ ವಿಡಿಯೋಸ್ಗಳನ್ನೆಲ್ಲ ಎಕ್ಸ್ಪೋಸ್ ಮಾಡಿ ವಿಡಿಯೋಸ್ ಹಾಕ್ತಾ ಇದಾರೆ, ವಿಡಿಯೋಸ್ಗಳ ಮೇಲೆ ವಿಡಿಯೋಸ್ ಬಿಡ್ತಾ ಇದಾರೆ. ಯಾಕೆ? ಅವರು ಜನಸಾಮಾನ್ಯರಿಗೋಸ್ಕರ ಕ್ವಶನ್ ಮಾಡ್ತಿದ್ದಾರೆ. ಆದ್ರೆ ನಾವು ಓಟ್ ಹಾಕಿ ಕಳ್ಸಿರೋರೆಲ್ಲ VIPsಗಳು, ಅವರೆಲ್ಲ ಕ್ವಶನ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಅದನ್ನ ನಮ್ ಜನ ಅರ್ಥ ಮಾಡ್ಕೊಬೇಕು. ಇತ್ತೀಚಿನ ತನಕ ನನ್ ಪಾರ್ಲಿಮೆಂಟ್ ಅಂದ್ರೆ ಅದ್ರಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು, ಇವಾಗ ಗೊತ್ತಾಯ್ತು. ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರುವಂತ ವಿಷಯ IPL ಬಗ್ಗೆ ಡಿಸ್ಕಸ್ ಮಾಡಬೇಕು, ಒಂದೇ ಮಾತರಂ ಹೇಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇದ್ರೆ ಅಲ್ಲಿ ಲೇ ಡೌನ್ ಅಂಡ್ ಎಂಜಾಯ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಖಂಡಿತ ಪಾರ್ಲಿಮೆಂಟ್ ಇರೋದ ಅದಕ್ಕಲ್ವಾ. ನಮ್ ಜನ ದಿನಕ್ಕೆ ಪ್ರೂವ್ ಮಾಡ್ತಾರೆ, ನಮ್ VIPs ದಿನಕ್ಕೆ ಪ್ರೂವ್ ಮಾಡ್ತಾ ಇದಾರೆ ಅವ್ರನ್ನ ಓಟ್ ಹಾಕಿ ಕಳ್ಸಿರೋದು ಏನಕ್ಕೆ ಅಂತ.